ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಂದಿರೋದು ಸ್ಪೆಷಲಾಗಿ ಕರ್ನಾಟಕದ ಸ್ಪೆಷಲು, ಮಂಡ್ಯ ಸ್ಪೆಷಲು ಉಪ್ಸಾರು ಮತ್ತು ಉಪ್ಸಾರು ಖಾರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಬೇಕಾಗಿರೋದಂತಹ ಇಂಗ್ರೀಡಿಯೆಂಟ್ಸು: ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ ಮತ್ತು ಒಣಮೆಣ್ಸಿನ್ಕಾಯಿ. ನಾನೊಂದು 20 ಗುಂಟ್ನೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 10 ಬ್ಯಾಡಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ 20 ಗುಂಟ್ನೂರು ತೊಗೊಂಡಿರೋದು. ಸ್ವಲ್ಪ ಕಲ್ಲರ್ಗೋಸ್ಕರ ಬ್ಯಾಡಗೆ ಮೆಣ್ಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಕಲರ್ ಬೇಡ, ಬರೀ ಖಾರನೇ ಇರಬೇಕು ಅಂತ ಹೇಳಿದ್ರೆ 30 ಕೂಡ ಗುಂಟ್ನೂರು ಮೆಣಸಿನ್ಕಾಯಿ ತೊಗೊಳ್ಳಿ. ಖಾರದ ಮೆಣಸಿನ್ಕಾಯಿ ತೊಗೊಳ್ಳಿ, ಒಣಗಿರೋದು. ಅದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು ಚೆನ್ನಾಗಿ. ಅದು ಚೆನ್ನಾಗಿ ಗರಿ ಗರಿಯನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಕಾಳುಮೆಣಸು ಮತ್ತು ಜೀರಿಗೆನ ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳಿ, ಸಾಕು. ಹಸಿ ಹಸಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂಥೇಳಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೊಳ್ಳಿ ಲೈಟಾಗಿ. ಈಗ ಖಾರ ರೆಡಿ ಮಾಡ್ಕೊಳಕ್ಕೆ ಹುರಿದಿರೋಂತಹ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ, ಒಂದು ನಿಂಬೆಹಣ್ಣಿನ ಗಾತ್ರ ಆಗೋಷ್ಟು ಹುಣಸೆಹಣ್ಣು, ದೊಡ್ಡ ನಿಂಬೆಹಣ್ಣಿನ ಗಾತ್ರ ಆಗೋಷ್ಟೇ, ಒಂದು ಇಡಿ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಎಲ್ಲ ಬಿಡಿಸಿ, ಒಂದು 3 ಗಡ್ಡೆ 4 ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿ ತಗೊಳ್ಳಿ. ಹಾಗೆ ಕಾಳುಮೆಣಸು ಒಂದು 1/4 ಟೀ ಸ್ಪೂನು, ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ನೀಟಾಗಿ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡು ಹಾಕ್ಬಿಟ್ಟು, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ತುಂಬ ತರಿ ಮಾಡ್ಕೋಬೇಡಿ, ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ಇದನ್ನು ರುಬ್ಕೊಂಡಿರೋಂಥ ಖಾರನ ಒಂದು ಬಾಕ್ಸಿಗೆ ತೆಗೆದು ಇಟ್ಕೊಳ್ಳಿ. ಇದನ್ನು ಸ್ಟೋರೇಜ್ ಮಾಡ್ಕೋಬೋದು. ಒಂದು 10 ಇಲ್ಲ 15 ದಿನ ನೀವು ಹಾಗೆ ಇಟ್ಕೊಂಡು ತಿನ್ಬೋದು. ಇದು ಮುದ್ದೆಗೆ, ಅನ್ನಕ್ಕೆ ಮಾತ್ರ ಅಲ್ಲ, ಚಪಾತಿ, ರೊಟ್ಟಿಗೂ ಕೂಡ ಸೂಪರಾಗಿರುತ್ತೆ. ಸ್ವಲ್ಪ ಉಪ್ಸಾರದ ಖಾರ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೊಟ್ಟಿ ಇಲ್ಲ ಅನ್ನ ತಿಂತಾಯಿರಿ, ಎಷ್ಟು ಮಜಾ ಇರುತ್ತೆ ಅಂದರೆ ಬಾಯಿ ಕೆಟ್ಟೋಗಿರೋ ಬಾಯಿ ಕೂಡ ಚೆನ್ನಾಗಾಗ್ಬಿಡುತ್ತೆ. ನಾನಿವತ್ತು ಉಪ್ಸಾರು ಮಾಡ್ತಿರೋದು ಹಸಿ ಅಲಸಂದೆ ಕಾಳಿಂದ ಉಪ್ಸಾರು ಮಾಡ್ತಾಯಿದ್ದೀನಿ. ನಾನು ಹಸಿ ಅಲಸಂದೆ ಕಾಳು ಸಿಕ್ಕಿತ್ತು, ಸೊ ಅದರಿಂದ ಉಪ್ಸಾರು ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 2 ಇಡಿ ಆಗೋಷ್ಟು ಹಸಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಂಬ ನೀರು ಥರ ಆಗಿಬಿಡುತ್ತೆ ಅಂತೇಳಿ ತೊಗರಿಬೇಳೆ ತೊಗೊಳ್ತಿರೋದಷ್ಟೇ. ಅದನ್ನು ತೊಳೆದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಹಾಕ್ಕೋಬೇಕು. ನೀಟಾಗಿ ಎಲ್ಲ ತೊಗರಿಬೇಳೆ ತೊಳೆದಿರೋದೆಲ್ಲ ಹಾಕ್ಕೊಂಡು, ಮತ್ತು ಇದು ಚಿಕ್ಕದಾಗಿರೋ ಟೊಮೊಟೊ ಆಗಿರೋದ್ರಿಂದ ನಾನು 4 ತೊಗೊಳ್ತೀನಿ. ಇದು ತುಂಬ ಚಿಕ್ಕದಾಗಿದೆ. ನೀವು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಳ್ತಿದ್ದೀರಾ ಅಂದರೆ 1 ಇಲ್ಲ 2 ತೊಗೊಳ್ಳಿ, ಸಾಕು, ಜಾಸ್ತಿ ಏನು ಬೇಡ. ಇದನ್ನು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರೆಸ್ಕೊಳ್ಳಿ, ಸಾಕು. 2 ವಿಷಲ್ ಸಾಕು, ಜಾಸ್ತಿ ಬೇಡ. ನೋಡಿ, 2 ವಿಷಲ್ ಬರೆಸ್ಕೊಂಡಾಗಿದೆ. ಈಗ ಟೊಮೊಟೊ ಅದನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೋಬೇಕು. ಇದಕ್ಕೆ ಬೆಂದಿರೋ ಅಂತಹ ಅಲಸಂದೆ ಕಾಳು ಮತ್ತು ತೊಗರಿ ಕಾಳ್ದು ರಸ ಇದಕ್ಕೆ ಹಾಕಿದರೆ ಉಪ್ಸಾರು ರೆಡಿಯಾಗಿರುತ್ತೆ. ಈ ಉಪ್ಸಾರಿಗೆ ಉಪ್ಸಾರು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದು ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆ, ಅಂದರೆ ಈ ಉಪ್ಸಾರು ಜೊತೆಗೆ, ಉಪ್ಸಾರು ಖಾರ ಜೊತೆಗೆ ಮುದ್ದೆ ಸೂಪರಾಗಿರುತ್ತೆ. ಉಪ್ಸಾರು ಖಾರನ ನೀವು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಯಾವುದಕ್ಕಾದ್ರೂ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ಅಂತ ಹೇಳಿದ್ರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ. ನನಗಂತೂ ತುಂಬ ಇಷ್ಟ. ತುಂಬ ಚೆನ್ನಾಗಿದೆ ಈ ರೆಸಿಪಿ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ.